ಬನ್ನಿ ಇವತ್ತು ದಿನ ಹೆಂಗಿರುತ್ತೆ ಅಂತ. ಹಿಯರ್ ವಿ ಗೋ. ರಾತ್ರಿ ಬಂದು ಮಲ್ಕೊಂಡ್ವಿ. ಸೊ ಇವತ್ತು ರಾಮನವಮಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಿದ್ದೀವಿ. ಸೊ ಇಲ್ಲೇ ನಮ್ಮ ಕಾಲೇಜ್ ಹತ್ರ ಇರೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಈ ಥರ ಅಲಂಕಾರ ಮಾಡಿದ್ದಾರೆ. ಹೋಗಿ ಎಲ್ಲ ಇದು ರೆಡಿ ಮಾಡ್ತಾ ಇದ್ದಾರೆ, ಪ್ರಸಾದಗಂತ ಎಲ್ಲ ಇಲ್ಲಿ. ಇವಾಗ ಹೋಗೋಣ ಲೊಕೇಶನ್ ಹತ್ರ, ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಲ್ಲಿ. ಸೋಲದೇವನಹಳ್ಳಿಯಿಂದ ದಾಸರಳ್ಳಿಗೆ ಬಂದಿದ್ದೀವಿ. ದಾಸರಳ್ಳಿಯಿಂದ ನಾವು ಹೋಗ್ಬೇಕಾಗಿರೋದು ಜಯದೇವ ಅಲ್ಲಿ, ಅಲ್ಲೆಲ್ಲ ಇದ್ದಾರೆ ನಮ್ಮ ಫ್ರೆಂಡ್ಸು. ನಾವು ಬಂದಿದ್ದೀವಿ ಜಯದೇವ ಹಾಸ್ಪಿಟಲ್ ಮೆಟ್ರೋ ಸ್ಟೇಷನಲ್ಲಿ. ಇವತ್ತಿಂದ ಕಾಯಿಸಿ ಈಗ ಬಂದಿದ್ದಾರೆ, ನೋಡೋಣ. ఇక్కడికి ఆకాశం సరే బాగుంటది అంటేనే వెళ్దాం, లేదు ముగ్గంటే విక్టోరియా హాస్పిటల్. ಅಲ್ಲಿಂದ ನಾವು ಬಂದಿದ್ದೆ ಫೋರಮ್ ಮಾಲಿಗೆ. ನಾನು ಫಸ್ಟ್ ಟೈಮ್ ಬರ್ತಿರೋದು ಫೋರಮ್ ಮಾಲಿಗೆ. ನಿನ್ನೆ చూసాను, ಎಲ್ಲ ಮಾಲ್ ಆಲ್ಮೋಸ್ಟ್ ಸೇಮೇ. ಇವರು ನಮ್ಮ ಕಾಲೇಜ್ ಸೀನಿಯರು ವರುಣ್. ಹಾಯ್ ಮಾಡೋ. ಏನು ಮಾಡೋದು? ಈ ಮಾಲೆಲ್ಲ ನೋಡಿ ಆಮೇಲೆ ಗೋಪಾಲ ಮಾಲ್ ಹೋಗ್ತಿದ್ದೀವಿ, ಬನ್ನೇರ್ಘಟ್ಟ ಹತ್ರ ಇರೋ ಹತ್ರ. ನಮ್ಮ ಸರ್ರಿಂದು ಏನೋ ಬರ್ಡೇ ಐತಂತೆ ಮ್ಯಾಕ್ಸಲ್ಲಿ. ಸೊ ಬರ್ಡೇ ಮಂತ್ ಏನೋ ಆಫರ್ ಕೊಡ್ತಾರಲ್ಲ, ಸೊ ಅದಕ್ಕೆ ಹೋಗೋಣ ಅಂತ ಹೇಳ್ತವ್ರೆ. ಬಾಲಾಜಿ ಇಲ್ಲ ಇನ್ನೊಬ್ಬ ವ್ಲಾಗರು, ಅವನು ಇದ್ರೆ ಏನಾರು ಒಂದು ಹೇಳ್ಬಿಡೋನು. ಮತ್ತೆ ಸುತ್ತಾಗುತ್ತೆ. ಇವಾಗ ನಾವು ಬಂದಿದ್ದೀವಿ ಗೋಪಾಲ್ ವರ್ಕ್ ಸ್ಪೇಸ್. ಇದು ಸಣ್ಣ ಮಾಲ್ ಥರನೇ, ಇನ್ನೇನು ಮಾಲೆ ನೋಡೋಣ ಬನ್ನಿ. ಇಲ್ಲಿ ಜಾಸ್ತಿ ವೀಸಾ ಅದೆಲ್ಲ ಕೊಡ್ತಾರೆ. ಸೊ ಅಲ್ಲೆಲ್ಲ ವೇಟ್ ಮಾಡ್ತಿರೋರೆಲ್ಲ ಆಲ್ಮೋಸ್ಟ್ ಅದಕ್ಕೆ ವೇಟ್ ಮಾಡ್ತಾರೆ. ಇವಾಗ ನಾವು ಬಂದಿರೋದೇ ಗೋವಾಲಲ್ಲಿ. ಯಾವ ಥರ ಇರುತ್ತೆ ಏನು ಅಂತ ನೋಡೋಣ ಬನ್ನಿ. ನಾವು ಬಂದಿರೋದು ಗೋವಾಲಲ್ಲಿ ಸ್ವಲ್ಪ ಆಟ ಆಡೋಣ ಅಂತ. ಅವನು ಯಾವ ಥರ ಆಟ ಇರುತ್ತೆ, ಯಾವ ಥರ ಗೇಮ್ಸ್ ಎಲ್ಲ ಇರ್ತಾರೆ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಬೌಲಿಂಗ್ ಮಾಡೋಣ. ನಾನಿದು ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿ. ಇಲ್ಲೆಲ್ಲ ನೋಡೋಣ ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತೆಲ್ಲ. ಇದ್ರ ಜೊತೆ ಮೋಜಿತೋ ಎಲ್ಲ ಕೊಡ್ತಾರೆ ಇಲ್ಲಿ. ಟೋಟಲ್ ವಿತ್ ಸ್ನ್ಯಾಕ್ ತಗೊಂಡ್ರೆ 1400 ಆಗುತ್ತೆ. ನೋಡೋಣ ಬನ್ನಿ. ಇದು ಸ್ಕಿಡ್ ಆಗುತ್ತೆ ಅಂತ ಕೊಡ್ತಾರೆ, ಹಾಕೊಳ್ಬೇಕು. ನಂದು ಪರ್ಫೆಕ್ಟ್ ಐತೆ ಕಾಲಿಗೆ. ಸೊ ನೋಡೋಣ, ಅಲ್ಲಿ ನೋಡಿ ಸ್ಕೋರು. ನೋಡೋಣ ಯಾರು ಗೆಲ್ತಾರಂತ. ಎ ಅಂದರೆ ಆಕಾಶ, ವಿ ಅಂದರೆ ವರುಣ್, ಎಸ್ ಅಂದರೆ ನಂದು, ಇನ್ನೊಂದು ವಿ ಅಂದರೆ ನಮ್ಮ ವೆಂಕಟ್ ಸಾಯಿ ಸರ್ ಇದು. ನೋಡೋಣ. ವರುಣ್ ಮಾಡ್ತಾ ಇದ್ದಾನೆ. ವರುಣ್ ಯಾಕೆ ಬಿಡಬಾರ್ದು ಅಂತ ಹೇಳ್ತಾರೆ. ಎಲ್ಲ ಬಿಡ್ಬಿಟ್ಟು ಸಾಂಗ್ ಶೂಟ್ಸ್ ನಾವು ಸಾಂಗು ಶೂಟ್ ಆಗ್ತೈತೆ. ಸದ್ಯಕ್ಕೆ ಅವ್ರಿಗೂ ಹೈಯೆಸ್ಟಲ್ಲಿ ಇವಾಗ ಸದ್ಯಕ್ಕೆ ಹೈಯೆಸ್ಟ್ ಇರೋದು ನಮ್ಮ ವೆಂಕಟ್ ಸಾಯಿ ಸರ್ 20. ಸರ್ ಯು ಆರ್ ಲೀಡಿಂಗ್ ನಾವು, ಯು ಆರ್ 20. ಫೈನಲಾಗೆಲ್ಲ ಆಲ್ರೆಡಿ ಫೈನಲಾಗಿ ತೋರಿಸ್ತೀನಿ ಸ್ಕೋರು ಯಾರು ಗೆದ್ರು ಅಂತ. ಇವಾಗ ಸದ್ಯಕ್ಕೆ ಈ ಥರ ಇದೆ ಸ್ಕೋರು.
ಹಾಂ ಸ್ವಾಮಿ ವರುಣ್. ಹಾಂ ಈ ಥರ ಇದೆ ಸ್ಕೋರ್ ನೋಡಿ, ಗೆದ್ದಿದ್ದೀವನು. ಮಾಲಲ್ಲೆಲ್ಲ ಆಟಾಡಿ ಈಗ ಫ್ರೂಟ್ಸು ಏನಾದರೂ ಟಿಫನ್ ಥರ ತಿನ್ನೋಣ ಅಂತ ಬಂದಿದ್ದೀವಿ. ದಕ್ಷಿಣ ಕೆಫೆ ಇದು. ಫ್ರೂಟ್ ಎಲ್ಲ ತಿಂದು ಈಗ ಪಿಜ್ಜಾದೊಂದು ಶಾಪ್ ಇದೆ, ಅಲ್ಲಿ ತುಂಬ ಚೆನ್ನಾಗಿ ಪಿಜ್ಜಾ ಮಾಡ್ತಾರೆ, ಅಲ್ಲಿ ಹೋಗ್ತೀನಿ ನಾನು. ರೈಸ್ ಆ್ಯಂಡ್ ಸಾಂಬಾರು ತಗೊಂಡಿದ್ದಾರೆ. ಏಕೆ ಪೈನಾಪಲ್ ಕೇಸರಿ ಬಾತ, ಪೈನಾಪಲ್ ಫ್ಲೇವರ್ ಕೇಸರಿ ಬಾತ್ ಇದು. ನಮ್ಮ ವರುಣವರು ಬಿಡಲಿ, ಏನು ನಾಚ್ಕೊಂಬೇಡ ಬಿಡ. ವರುಣ್ ಅವರು ಸಿಂಗಲ್ ಇಡ್ಲಿ ತಗೊಂಡಿದ್ದಾರೆ, ನಾನು ಫ್ರೂಟ್ ಬೋಲ್ ತಗೊಂಡಿದ್ದೀನಿ. ಊಟ ಎಲ್ಲ ಬೇಡ, ಅವಲ್ಲೇ ನಾನು ಬೆಳಗ್ಗೆ ಮಸಾಲೆ ದೋಸೆ ತಿಂದಿದ್ದೆ, ಎಣ್ಣೆ ಜಾಸ್ತಿ. ಈಗ ನ್ಯೂಟ್ರಲ್ ಮಾಡೋಕ್ಕೆ ಫ್ರೂಟ್ಸ್ ತಿಂತೀನಿ. ನಮ್ಮದು ಫ್ರೂಟ್ಸ್ ಬಂದಿದೆ. ಈಗ ನಾವು ಬಂದಿರೋದು ಪಿಜ್ಜಾ ಬೇಕ್ರಿಗೆ ಬಂದಿದ್ದೀವಿ. ಇಲ್ಲಿ ಪಿಜ್ಜಾ ಚೆನ್ನಾಗಿ ಸಿಗುತ್ತೆ ಅಂತ. ಇಲ್ಲಿ ಯಾವಾಗಲೂ ಫುಲ್ಲೇ ಇರುತ್ತೆ, ಸೊ ಬಂದಿದ್ದೀವಿ. ಒಳ್ಳೆ ಚೇರೆ ಸಿಗುತ್ತೆ. ಈಗ ಪಿಜ್ಜಾ ಆರ್ಡರ್ ಮಾಡಿ ಪಿಜ್ಜಾ ತಿಂದು ನೆಕ್ಸ್ಟ್ ಏನೋ ಪ್ಲ್ಯಾನು? ಟರ್ಫಿಗ ಆಕಾಶ್, ನೆಕ್ಸ್ಟ್ ಟರ್ಫಾ? ಇಲ್ಲ, ಕ್ಯಾಮ್ರಾ ಇದೆ, ನಾನು ಮಾತಾಡೋಂಗಿಲ್ಲ. ಒಳಗಡೆ ಹೆಂಗೈತೆ ಅಂತ ಒಂದ್ಸಲಿ ತೋರಿಸ್ತೀನಿ. ಸೊ ಆಲ್ಮೋಸ್ಟ್ ಅಲ್ಲೇ ಇದು ಒಂಥರ ಡಿಫ್ರೆಂಟು. ಡಾಮಿನೋಸ್ ಆದರೆ ಒಳಗಡೆ ಎಲ್ಲ ಮಾಡ್ತಾರೆ, ಸೊ ಅದಕ್ಕೊಂದು ಮಿಷಿನ್ ಇರುತ್ತೆ, ಅಲ್ಲಿ ಮಾಡ್ತಾರೆ. ಇಲ್ಲಿ ನ್ಯಾಚುರಲ್ ಆಗಿ ಇಲ್ಲಿ ಗ್ಯಾಸ್ ಇಲ್ಲ ಅಂದರೂ ಮೇಂಟೈನ್ ಮಾಡೋ ಥರ ಮಾಡಿಬಿಟ್ಟಿದ್ದಾರೆ ಫುಲ್ ಡಿಸೈನ್. ನಾವೇನು ಕೂತಿದ್ದೀವೋ ಇಲ್ಲಿ ಮರ ನೋಡಿ ಸುಮ್ಮನೆ ನ್ಯಾಚುರಲ್ ಆಗಿ ಬಂದೈತೆ. ಅದನ್ನೂ ಏನೋ ಒಂದು ಕ್ರಿಯೇಟಿವಿಟಿಯಿಂದ ಇದು ಮಾಡಿದ್ದಾರೆ. ಕಾರ್ನ್ ರಿಬ್ಸ್ ಮತ್ತು ಗಾರ್ಲಿಕ್ ಬ್ರೆಡನ್ನು ಆರ್ಡರ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು ಪಿಜ್ಜಾ ಬರ್ತೈತೆ. ಸೊ ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಐತೆ ಅಂತ. ನೋಡೋಣ ಇದು ಯಾವ ಥರ ಟೇಸ್ಟ್ ಐತೆ ಅಂತ. ಇವಾಗ ನಾವು ಕಂಪ್ಲೀಟ್ ಪಿಜ್ಜಾ ಬೇಕ್ರಿನ ಒಂದು ರೌಂಡ್ ಹಾಕೊಂಡು ಬರೋಣ, ಫುಲ್ ನೋಡೋಣ ಹೆಂಗಿದೆ ಅಂತ. ಏನೋ ಫಾರ್ಮರ್ಸ್ ಮಿನಿಚರಿ ಅಂತ ಮಾಡಿದ್ದಾರೆ, ನೋಡೋಣ ಇದೊಂದು. ಪಿಜ್ಜಾ ತಿಂದು ನಾವು ಬಂದಿದ್ದೀವಿ ತಿರುಮಲಗಿರಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ನೋಡೋಣ ಮನೆ ಒಳಗಡೆ ದೇವ್ರು ಹೆಂಗಿದೆ ಏನು ಅಂತ. ಫ್ರೆಂಡ್ ತುಂಬ ಚೆನ್ನಾಗಿದೆ ಇಲ್ಲಿ ದೇವ್ರು ಅಂತೇಳಿ ಕರ್ಕೊಂಡು ಬಂದಿದ್ದಾನೆ. ಓಂ ನಮಃ ಶಿವಾಯ, ಕಾಪಾಡಪ್ಪ ತಂದೆ. ಇದು ಆಂಜನೇಯ ಸ್ವಾಮಿ, ಈ ಗಣಪತಿ ದೇವಸ್ಥಾನ ಇದೆ. ಇಲ್ಲಿ ಶಿವದ ದೇವಸ್ಥಾನ, ಶಿವದ ಇದು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಗಣಪತಿ ಅಂತೂ ತುಂಬಾ ಚೆನ್ನಾಗಿದೆ. ಅಲ್ಲಿರೋದು ಯೋಗ ನರಸಿಂಹ ಸ್ವಾಮಿ ಅಂತ. ಪ್ರಸಾದವನ್ನು ಕೊಟ್ಟಿದ್ದಾರೆ. ಹೆಂಗಿದೆ ಪ್ರಸಾದ? ಇದು JP ನಗರ ದೇವ್ರ ಪ್ರಸಾದ ಸಕ್ಕತ್ತಾಗಿ. ದೇವಸ್ಥಾನ ಅಂಗಡಿ ಫುಲ್ಲು ಪೀಸು. ಎಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲ್ಲಿ ಏನು ಕಾಣಿಸ್ತಿದೆಯೋ ಅದು ಇಸ್ಕಾನ್ ವೈಕುಂಠ. ಇವಾಗ ಅಲ್ಲಿ ಹೋಗ್ತಿದ್ದೀವಿ. ಇಲ್ಲೇನು ನೋಡ್ತಿದ್ದೀರೋ ಇದು ಇಸ್ಕಾನ್ ವೈಕುಂಠ ಅಂತ. ಸುಮಾರು ಜನಕ್ಕೆ ಇಸ್ಕಾನ್ ಟೆಂಪಲ್ಗೆ ಹೋಗಿರ್ತೀರ. ಅದು ಬಿಟ್ಟು ಇನ್ನೂ ಒಂದು ಇದೆ ಬೆಂಗಳೂರಲ್ಲಿ, ಇದು ಇಸ್ಕಾನ್ ವೈಕುಂಠ ಅಂತ. ಸೊ ಒಳಗೋಗಿ ನೋಡೋಣ. ನಾನು ಸಮೇತ ಫಸ್ಟ್ ಟೈಮ್ ಹೋಗ್ತಿರೋದು, ಯಾವ ಥರ ಇದೆ ಅಂತ ಹೋಗಿ ನೋಡೋಣ. నువ్వు ఇవన్నీ వీడియోలో పెట్టండి. ఐ విల్ కీప్ సమ్ మ్యూజిక్.
ಇಲ್ಲೆಲ್ಲ ಮೆಟ್ಲು ಹತ್ಕೊಂಡು ಹೋಗ್ಬೇಕು, ಮೆಟ್ಲು ತುಂಬ ಇದ್ದಾವೆ. ನವಮಿ ಇರೋದ್ರಿಂದ ಇಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಇಲ್ಲಿ ಬೆಳಗ್ಗೆ ಹೊತ್ತು ನೋಡಿದ್ರೆ ಇನ್ನೂ ಎಷ್ಟು ಸಖತ್ತಾಗಿ ಕಾಣ್ಬೋದು. ಫುಲ್ಲು ಮನೆ ಥರ ಫುಲ್ಲು ಒಂದು ವೈಬ್ ಐತೆ. ಬೆಳಗ್ಗೆ ಇನ್ನೂ ಸಖತ್ತಾಗಿ ಕಾಣುತ್ತೆ. ಇವಾಗ ಲೈಟಿಂಗ್ಸ್ ಅಷ್ಟೇ ಕಾಣ್ತಾ ಇದೆ. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನೀವು ಕಣ್ಣಾರೆ ನೋಡಿದ್ರೆ ಎಷ್ಟು ಖುಷಿ ಪಡ್ತೀರ. ಪಾನಕ ಸ್ವೀಟ್ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ನೆಕ್ಸ್ಟು ನೆಕ್ಸ್ಟ್ ಫುಡ್ ಆ್ಯಂಡ್ ಮೂವಿ ಹೋಗಿ ಹಂಗೆ ದುರಂಧರ್ ಮೂವಿ ನೋಡೋಣ ಅಂತ ಬಂದಿದ್ದೀವಿ. ಇವ್ರು ಅವಲೇ ಒಂದ್ಸಲಿ ನೋಡಿದ್ದಾರೆ, ಅಂದರೆ ಇನ್ನೊಂದ್ಸಲಿ ನೋಡ್ಬೇಕಂತೆ. ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟೈತೆ ನಾವು ಬರೋಷ್ಟು. ಮೂವಿ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಅರೌಂಡ್ 3 ಗಂಟೆ ಆಗಿದೆ ಇವಾಗ ಮಧ್ಯರಾತ್ರಿ. ಹೋಗಿ ರೂಮಲ್ಲಿ ಹೋಗಿ ಮಲ್ಕೊಂಬಿಡೋಣ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.